ಸೌಂಡ್ ಕಮ್ಮಿ. ಫ್ರೆಂಡ್ಸ್, ಇದು ಬಂದು ಬೋಟ್ ನೆಕ್ ಡಿಸೈನು, ಹೊಸ ಡಿಸೈನು ನೋಡಿ. ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು. ಹಾಗೆ ಇದು ವೈಟ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಹಾಕಿರೋದು ತುಂಬ ಚೆನ್ನಾಗಿದೆ. ಅದು ಒಂದು ಆದರೆ ಒಂದು ಪಿಕ್ ಆ್ಯಡ್ ಮಾಡ್ತೀನಿ ನೋಡಿ, ಆ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ಇನ್ನು ಸ್ವಲ್ಪ ಫಿನಿಶಿಂಗ್ ಆಗಬೇಕು, ಅದು ಕಂಪ್ಲೀಟ್ ಆಗುತ್ತೆ ಈಗ. ಇನ್ನೇನು ಇನ್ನೊಂದು 6 ಮಿನಿಟ್ ಏನೋ ಇದೆ ಅಷ್ಟೇ, ಇದು ಕಂಪ್ಲೀಟ್ ಆಗುತ್ತೆ ಈಗ. ನೋಡಿ ಈ ಥರ ಬರುತ್ತೆ ಈ ಕಡೆ ಅಷ್ಟೇ. ಫ್ರೆಂಡ್ಸ್ ನೋಡಿ, ಇಷ್ಟು ಬ್ಲೌಸ್ಗೆ ಸ್ಟೋನ್ಸ್ ಹಾಕಬೇಕು. ಇನ್ನೊಂದೆರಡು ಬ್ಲೌಸು ಕೆಳಗಡೆ ಇದೆ. ಈಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ನಾಳಿದ್ದು ನಮ್ಮೂರಲ್ಲಿ ಒಬ್ಬರದು ಮದುವೆ ಇದೆ. ಆ ಮದುವೆಗೆ ಹೋಗುವಂಥ ಕಸ್ಟಮರ್ಸ್ದು ಜಾಸ್ತಿ ಇದೆ ಬ್ಲೌಸಸ್ಸು. ನಾಳೆ ಎಲ್ಲ ಸ್ಟಿಚ್ ಮಾಡಬೇಕು. ಇವತ್ತು ಬೆಳಗ್ಗೆಯಿಂದ ಇದೇ ಕೆಲಸ. ನಾಳೆನೂ ಸ್ಟಿಚ್ ಮಾಡಬೇಕು, ಯಾಕಂದರೆ ನಾಳಿದ್ದೆ ಅಲ್ವಾ. ನಾಳೆ ಬಂದು ಅರಿಶಿನ ಶಾಸ್ತ್ರ ಇದೆ, ನಾಳಿದ್ದು ರಿಸೆಪ್ಷನ್ ಇದೆ. ರಿಸೆಪ್ಷನ್ಗೆ ಎಲ್ಲ ಬ್ಲೌಸ್ ರೆಡಿ ಮಾಡಿ ಕೊಡಬೇಕು. ಇನ್ನೂ ಪೆಂಡಿಂಗಲ್ಲಿದೆ. ನಾಳೆ ಅಷ್ಟರಲ್ಲಿ ಏನು ಮಾಡ್ತೀನಿ ಅಂತ ನೋಡೋಣ. ನೋಡಿ, ಈ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಬೋಟ್ ನೆಕ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಈ ಪ್ರತಿದಿನ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಇರಬೇಕಾದ್ರೆ ವೀಡಿಯೋ ಕಡೆ ಗಮನನೇ ಹೋಗಲ್ಲ. ಈ ಕೆಲಸ ಮುಗಿದ್ರೆ ಸಾಕು ಅಂತ ಪ್ರತಿದಿನ ಹಿಂಗೆ ಇರುತ್ತೆ. ನಾನು ಏನು ಮಾಡಲಿ, ವೀಡಿಯೋ ಮಾಡೋದಕ್ಕೆ ಆಗಲ್ಲ. ಬನ್ನಿ, ನಮ್ಮ ಮನೆಯಲ್ಲಿ ಇದ್ದಾರೆ, ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋಣ ಅಂತೇನೂ ಇಲ್ಲ. ಬಂದು ಇಲ್ಲಿ ರೂಮಲ್ಲಿ ಸೇರ್ಕೊತಾರೆ ಬಂದು ಏನು ಮಾಡೋದು. ಲೈ ಬನ್ರ, ಏನು ಬನ್ರ, ಏಯ್ ಬಾರ ಇಲ್ಲಿ. ನೋಡಿ ನಾಟಕ ಆಡ್ತಾವನೆ. ತಲೆ ಕೂಡ ಬಾಚಿಲ್ಲ. ಹೆಂಗ ನಮ್ಮ ಪೂಜಾಗೆ ಮನೇಲಿ ಇದ್ರೆ ಹಂಗೆ ಮಾಡ್ತಾರೆ. ವಿಡಿಯೋ ಮಾಡೋದಕ್ಕೋಸ್ಕರ ರೆಡಿಯಾಗಿ ವಿಡಿಯೋ ಮಾಡ್ಬೇಕು ಹಂಗಾದ್ರೆ ಅಲ್ವಾ? ಏನು ಕಾಣಿಸ್ತಿದೆ ನಾನು ಹುಚ್ಚಿ ಥರ. ಅಯ್ಯಯ್ಯೋ, ನೀನು ಹುಚ್ಚಿನೇ ಬಿಡು. ನಿಮ್ಮ ಜೊತೆಲಿ ಇದ್ದೀನಲ್ಲ, ಮಾತ್ರ ಮೆಂಟ್ಲಾಗಿಲ್ಲ. ಅದೇ ಅಲ್ವಾ? ಏಯ್ ಬಾರ, ಸ್ಟೋನ್ಸ್ ಎಲ್ಲ ಅಂಟಿಸ್ ಬಾರ ಸ್ವಲ್ಪ. ಬಾರ, ಇವನ್ ಮಿಷಿನ್ ಹತ್ರ ಆದ್ರೂ ಇವಳ್ದಪ್ಪ ದೇವ್ರೆ. ನನಗೆ ಈ 1 ತಿಂಗಳಿಂದ ಯಾಕೋ ಇವಳು ಬೋಲೆ ಕೆಲಸ ಕೊಟ್ಬಿಟ್ಟಿದ್ದಾಳೆ. ನಿಜ, ಒಂದು ತಪ್ಪಿದ್ರೆ ಒಂದು ಹೇಳ್ತಾಳೆ. ನಂಗೆ ಏನು ಮಾಡಬೇಕೋ ಗೊತ್ತಿಲ್ಲ. ಇನ್ನಿರೋದನ್ನೇ ಹೇಳ್ತಾರೆ. ನಮ್ಮದೇ 108 ನಿಂದು ಬೇರೆ ಅದಕ್ಕೆ. ಕರ್ಮವೇ ನೋಡಿ. ಹಿಂಗಿದ್ರೆ ನಾವು ಹೆಂಗೆ ಲಾಗ್ ಮಾಡೋದು ಅಲ್ಲ? ಬಾಯ್ ಬಾಯ್ ಬಾಯ್. ಬೋರ್ ಹೊಡ್ಸ್ಬಿಟ್ಟಿದ್ದಾರೆ. ಅರ್ಜೆಂಟ್ ಇದೆ ಅಮ್ಮ. ಆ ಸ್ಟೋನ್ ಸ್ವಲ್ಪ ಹಾಕ್ಕೊಡ್ರಿ. ಏನದು ಏನೋ ಮಾಡ್ತಾವ್ರೆ. ಏನೋ ಓ, ಇನ್ನು ಅದೊಂದೇನ ಕಡಿಮೆ ಇರೋದು. ಘಾಟ್ ಇವ್ನು ಏನು ತಗೊಂಡು ನಡಿಬೇಕು ಹೇಳಿ? ರೂಮ್ ಫ್ರೆಶ್ನರ್ ಹಾಕವನೆ ಬೇಕಾಗ ಆಯ್ತು. ಆಮೇಲೆ ಆಯ್ತಾ ನೋಡಿ ನಗೋದು. ಇವನ್ ಥರ ಮಾಡ್ತಾನೆ. ಅವನಿಗೇನು ಬೇಕಾದ್ರೆ ನಮ್ಮಮ್ಮ ಆಚೆ ಮಲ್ಕೊಂಡ್ಲಿ ನಾನು ಮಲ್ಕೊತೀನಿ ಆರಾಮಾಗಿ ಅಂತ ಅವನು ಐಡಿಯಾ ಅಲ್ಲೇನೋ. ಇವತ್ತೇನು ಮಾಡೋನು ಗೊತ್ತಾ? ಇವತ್ತು ಎಗ್ ರೈಸ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಕಲ್ಸಕ್ಕೆ ಆಗ್ತಾರಿಲ್ಲ. ಬಂದು ಕಲ್ಸ ಅಂತ ಹೇಳ್ಬಿಟ್ಟು ಖಾರ ಪುಡಿ ಕೈಯೆಲ್ಲ ಹಾಕಿದ್ದೆ. ಸೌಟ್ ನಂಗೆ ಮುಟ್ಟಿದ್ನಾ. ಅವ್ನು ಬಂದು ಮಾಡ್ದ, ಅವನು ಕೈ ತೊಳ್ಕೊಂತಾನೆ ಹೋಗ್ಬೇಕು. ತೊಳ್ಕೊಂಡು ನನಗೆ ಕಣ್ಣಕ್ಕೆ ಮುಟ್ಕೊಂಡು ಅವನೇನೇನು ಮಾಡೋನು ಗೊತ್ತಾ ಇವತ್ತು? ನೀನು ಯಾಕೆ ಖಾರ ಪುಡಿ ಮುಟ್ಬಿಟ್ಟು ಕೈ ತೊಳಿದಿರ ಸ್ಪೂನ್ ಮುಟ್ತೀಯಾ? ಇನ್ನೇನು ನೀನೇ ಉಜ್ಕೊಂತೀಯ ಒಂದೊಂದ್ಸರಿ ಕೈ. ಯಾವಾಗಲೂ ತೊಳೆದ್ಬಿಟ್ಟು ಕಲ್ಸ. ನೋಡಿ, ನಮ್ಮ ಮನೆಯವ್ರು ಬೆಳಗ್ಗೆ ಬ್ರೆಡ್ಶೀಟ್ನ ನೀಟಾಗಿ ಮಡ್ಚಿ ಇಕ್ಕಿದ್ರು. ಹೆಂಗೆ ಮಾಡಿದ್ದಾರೆ ನೋಡಿ ಇವರು. ನೋಡಿ, ಇದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಅಷ್ಟು ಬೇಗ ನಮ್ಮ ಮನೆಯಲ್ಲಿ ಅರ್ಜೆಂಟು ಹಾಕ್ಬಿಟ್ಟಿದ್ದಾರೆ. ಬೆಡ್ ಕವರು ವಾಟರ್ ಪ್ರೂಫ್ದು ಚೆನ್ನಾಗಿದೆ. ಇದು ಎಷ್ಟು ಅಂತ ಗೊತ್ತಿಲ್ಲ. ನೀರು ತಗೊಂಬೋಗ ಹಾಕೊಂಡು ನೋಡೋಣ. ವಾಟರ್ ಪ್ರೂಫೇ ನೋಡಿ. ಹಲೋ ಹೇಳ್ದಾಡಿ. ನಮ್ಮಲ್ಲಿ ಕಾಲಿಂಗ್ ಮಾಡಿದ್ದಾರೆ. ಕಾಲಿಂಗು ನಾನು ಅಡುಗೆ ಮಾಡ್ಬೇಕಾ ಬೇಡ? ನೋಡು, ನಿಂಗೋಸ್ಕರ ಸ್ಪೆಷಲ್ ಆಗಿ ಎಗ್ ರೈಸ್ ಮಾಡಿದ್ರೆ
ನನ್ಗೆ ಇವತ್ತು ಅಡುಗೆ ಮಾಡಕ್ ಬೇರೆ ಯಾವ್ದು ಆಪ್ಷನ್ ಸಿಕ್ಕಿಲ್ಲ. ಕತೆ ಅಲ್ಲ, ಫ್ಯಾಕ್ಟ್ ಹೇಳ್ತಾ ಇದೀನಿ. ಬಾ ತಿನ್ಬಾ. ಐತೆ ಏನ್ ತಿನ್ ಬಂದೆ? ಏನ್ ತಿಂದೆ? ಬಿರಿಯಾನಿ. ರೋಟಿ ಕರಿ ತಾನೇ ನಿಂಗೆ, ಅದು ಯಾವ ಮೂಲೆಗೂ ಆಗಿರಲ್ಲ. ಬಾ ನೋಡಿ ನಳಿ ನಿನ್ ಭಾಗ ಹಂಗೆ ಐತೆ. ಎಗ್ ರೈಸು, ಎಗ್ ರೈಸ್ ಮಾಡಿದಾಳೆ ನಿನ್ ಮಗಳು. ನಮಗ್ ಗೊತ್ತಿಲ್ಲ, ಖಾಲಿ ಮಾಡ್ರಿ ಅಷ್ಟೇ. ಇಲ್ಲ ಅಂದ್ರೆ ಬೆಳಗ್ಗೆ ನಮ್ಮಪ್ಪ ಅದನ್ನೇ ಬಿಸಿ ಮಾಡಿ ಬಾಕ್ಸ್ಗೆ ಹಾಕ್ಬಿಡೋದು ಅಷ್ಟೇ, ವೇಸ್ಟ್ ಎಲ್ಲ ಮಾಡಲ್ಲ. ಏನಾ? ಹಾಂ ಐತೆ ತಲೆ ಮಾಂಸ. ನಾಳೆ ತಿನ್ನು, ಇವತ್ತು ನಾನು ಮಾಡ್ರೆ ಎಗ್ ರೈಸ್ ತಿನ್ನು. ವೆಡ್ನೆಸ್ಡೇ ಅಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಟೈಮ್ ಬಂದು 11 ಗಂಟೆ ಆಗ್ತಾ ಬಂತು. ಇದಕ್ಕೆಲ್ಲ ಇನ್ನು ಸ್ವಲ್ಪ ಸ್ಟೋನ್ಸ್ ಹಾಕೋದಿದೆ. ನಾನು ಇನ್ನೊಂದು ಬ್ಲೌಸ್ ಕೆಳಗಡೆ ಇದೆ, ಅದು ತೊಗೊಂಡು ಬಂದಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಏನು ಮಾಡೋದು ಇವಾಗ? ಇವು ಇಷ್ಟೊತ್ತಲ್ಲಿ ಕೆಳಗಡೆ ಹೋಗೋ ಆಗಿಲ್ಲ, ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಇದು ಬೇರೆ, ಇದು ಬೇರೆ ದಾರ ಖಾಲಿ ಆಗಿಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ. ಹಾಂ ಎಸ್, ಟೈಮ್ ಆಗೋಯ್ತು. ನಿಮ್ಮ ಅಪ್ಪ ನೋಡಿದ್ರೆ ಬಡ್ಕೊತಾ ಇರ್ತೈತಲ್ಲ, ಅದಕ್ಕೆ. ಉಮಾಂಟಿದೆ. ಯಾವುದು ಅವ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡು. ಉಮಾಂಟಿದ್ ಬ್ಲೌಸ್ ನೋಡಿಲ್ವಾ ನೀನು? ಮತ್ತೆ ನಾನು ವರ್ಕ್ ಮಾಡಿರೋದು ಅವತ್ತು ಹೇಳಿಲ್ವಾ? ಫುಲ್ ಇಲ್ಲೆಲ್ಲ ವರ್ಕ್ ಮಾಡಿರೋದು ಕೈ ಹತ್ರ. ಪರ್ಪಲ್ ಕಲರ್ ಮೇಲೆ ಒಂಥರ ಬಿಸ್ಕೆಟ್ ಕಲರ್ದು ವರ್ಕ್ ಹಾಕಿರೋದು. ಏನು ಮಾಡೋದು ನೋಡಿ. ಈಗ ಇದು ಕಂಪ್ಲೀಟ್ ಆಗುತ್ತೆ. ಹಾಗೆ ಫ್ರಂಟ್ ಹಾಕಬೇಕು, ಸ್ಲೀವ್ದು ಹಾಕಬೇಕು. ಈಗ ಸದ್ಯಕ್ಕೆ ಟೈಮ್ ಆಗೋಯ್ತು. ನಾನು ಫ್ರಂಟ್ ಒಂದೆಲ್ಲ ಸೆಟ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ತೀನಿ. ಅದಕ್ಕೆ ಅದೊಂದು ಸೆಟ್ ಮಾಡ್ತೀನಿ. ಫ್ರಂಟ್ ಬಂದು ಅಲ್ಲಿ ಬರುತ್ತೆ. ನೋಡಿ ನಮ್ಮ ಪೂಜಾಗೆ ಒಂದು ದಾರ ಸುತ್ತಾಗಿ ಬರಲ್ವಂತೆ. ಎಷ್ಟೊತ್ತು ಸುತ್ತಬೇಕು ನೋಡ್ಕೋಬೇಕು ಒಂದು ದಿನ. ಇದೇನು ಕೆಳಗಡೆದೆಲ್ಲ ಕಾಣಿಸ್ತೈತೆ, ಟೈಟ್ ಆಗಿಬಿಟ್ಟೈತೆ. ನಮ್ಮ ಪೂಜಾಗೆ ಒಂದು ಬಾಬಿನ ದಾರ ಸುತ್ತಕ್ಕೆ ಬರಲ್ಲ, ಅದು ಮಿಷಿನಲ್ಲಿ ಸುತ್ತೋದು. ಹಾಗೆ ಸುತ್ತಿದ್ರೆ ಇನ್ನೆಂಗೆ? ಬಾ ತೋರಿಸ್ಕೊಡ್ತೀನಿ, ಬಾ ಬೇಗ. ಕೈಯಲ್ಲಿ ಸುತ್ತಾರ ಬಾಬಿನ, ಯಾರಾದರೂ ಕೈಯಲ್ಲಿ ಸುತ್ತಾರ ನೋಡಿ. ನಮ್ಮ ಪೂಜಾ ಏನು ಬ್ರಿಲಿಯಂಟ್ ಅಂತ. ತಗೋ, ಇದೆಲ್ಲ ಮಾತಾಡ್ಬಾರ್ದು ನೀನು. ಹೌದಾ? ನೀನು ನೋಡ್ಕೊಂಡಿಲ್ಲಲ್ಲ. ಈ ಓಲಲ್ಲಿ ಈ ದಾರ ನಿಂಗೆ ಎಳ್ಕೋಬೇಕು, ಕಾಣಿಸ್ತಾ? ಮೇಲೆಯಿಂದ ಈ ತೂತಲ್ಲಿ ಎಳ್ಕೊಂಡು ನೋಡಿ, ಇಲ್ಲಿ ಥ್ರೆಡ್ ಐತಲ್ಲ, ಇದು ಇದ್ರೊಳಗಡೆ ಹಿಂಗೆ ಬರಬೇಕು. ಇದು ಎಳ್ಕೊಂಡಾದ್ಮೇಲೆ ಈ ತೂತಲ್ಲಿ ಹಿಂಗೆ ತಗೊಂಡ. ದೊಡ್ಡ ದಾರ ಆದರೆ ಇಲ್ಲಿ ಸುಮ್ಮನೆ ಹಿಂಗೆ ಇಕ್ಕೊಂಡ್ರೆ ಸಾಕು, ಚಿಕ್ಕ ದಾರಗಳು ಓಡೋಗ್ತವೆ. ಅದಕ್ಕೆ ನೋಡು, ಹಿಂಗೆ ಈ ಕಡೆಗೆ ಬಾಬಿನ್ಗೆ ಗಟ್ಟಿಯಾಗಿ ಸುತ್ತಬೇಕು. ಸುತ್ತಬಿಟ್ಟು ಇದನ್ನ ಹಿಂಗೆ ಇಟ್ಕೊ. ಈ ದಾರ ಆದರೆ ಇಲ್ಲಿ ಸುಮ್ಮನೆ ಹಿಂಗೆ ಇಕ್ಕಿದ್ರೆ ಸಾಕು, ಅದೇನು ಬಿದ್ದೋಗಲ್ಲ. ಇದಾದರೆ ಹಿಂಗೆ ಹಿಡ್ಕೋಬೇಕು ನೋಡು. ಹಿಂಗೆ ಇದನ್ನು ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ಈ ಬಟನ್ನ ಪ್ರೆಸ್ ಮಾಡಬೇಕು. ಎಗರೋಯ್ತು ಫುಲ್ಲಾಗೆ. ಅದಕ್ಕೆ ಈ ಚಿಕ್ಕ ದಾರಗಳು ಸುತ್ತೋದು ಸ್ವಲ್ಪ ಕಷ್ಟ. ಇವಾದರೆ ಆರಾಮಾಗಿ ಸುತ್ಬೋದು. ಏನು ಮಾಡೋದು? ನಾನು ಹಾಕ್ತೀನಿ. ಈಗ ಹಾಕಿಲ್ಲ. ಅದು ಒಂದು ಸರಿ ಹಾಕಿದ್ರೆ ಹಂಗೆ ಇರುತ್ತೆ. ಅಕಸ್ಮಾತ್ ಹೋದರೆ ಹಿಂಗೆ ಹಾಕೋದು.
ಬೇರೆ ದಾರ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಕಟ್ ಮಾಡಿಬಿಟ್ಟು ಮಾಡ್ಬೋದು. ಹೋಗಿ ಬೇಡ, ಹೋಗಿ ನೀನು ಬೇಡ ಅಂತೆ. ಅರ್ಧಂಬರ್ಧ ಅನಿಸುತ್ತೈತೆ. ಈ ಕೆಳಗಡೆ ದಾರ ಟಚ್ ಆಗ್ತಿರೋ ಕೈ ಇಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ದಾರಕ್ಕೆ ನಮ್ಮ ಕೈ ಟಚ್ ಆಯಿತು ಅಂದರೆ ಓಡೋಗ್ತೈತೆ ಅದು. ಈ ದಾರ ಆದರೆ ತಲೆನೋವಿರಲ್ಲ. ನೋಡಿ, ನಮ್ಮ ಪೂಜೆಗೆ ಒಂದು ಕೆಲಸ ಇಟ್ಟಿದ್ದೀನಿ. ಸ್ಟೋನ್ಸ್ ಎಲ್ಲ ಅಂಟಿಸೋದು. ರಾತ್ರಿ ಎಲ್ಲ ಅಂಟಿಸೋ ಅಂದೆ, ಕೇಳಲಿಲ್ಲ. ಇವಾಗ ಅಂಟಿಸ್ತಾ ಇದ್ದಾರೆ. ನಾನು ಬೊಟ್ಟಿಕ್ಕಿದ್ದೀನಾ? ಕಾಣಿಸ್ತಾನೆ ಇಲ್ಲ ನಿನ್ನ ಬೊಟ್ಟಿಕ್ಕಿರೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಅವಳು ಬೈತಾ ಇದ್ದಾಳೆ, ಏನೇನೋ ಬೈತಾಳೆ. ನಾನು ಹೋಗ್ಬಿಡ್ತೀನಿ ಅಂಗಡಿಗೆ, ಏನಾರ ಮಾಡ್ಕೊ. ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಅದು ಫಿನಿಷ್ ಮಾಡು ಅಷ್ಟೇ. ಇನ್ನೂ ಇದೆ ಸ್ಟೋನ್ಸ್ ಹಾಕೋದು, ಅದೊಂದೇ ಅಲ್ಲ. ಓಕೆ, ಬಾಯ್. ನೋಡಿದ್ರ ನನ್ನ ಮನೆಯಿಂದ ಆಚೆ ಆಗ್ತಾ ಇದ್ದಾಳೆ. ಒಳ್ಳೇದು ಮಾಡ್ತದ. ನನ್ನ ಮನೆಯಿಂದ ಆಚೆ ಆಗ್ತಿದ್ದಾಳೆ ನೋಡಿ. ಓಕೆ, ಬಾಯ್. ಏನಾದರೂ ಮಾಡ್ಕೊ, ನಾನು 2 ಗಂಟೆಗೆ ಬರ್ತೀನಿ. ಫ್ರೆಂಡ್ಸ್, ಅರ್ಜೆಂಟಾಗಿ ಒಂದು ಸೀರೆ ಜಿಗ್ಜಾಗ್ ಮಾಡೋದಿದೆ, ಅದಕ್ಕೆ ಮಾಡ್ತಾಯಿದ್ದೆ. ಅವಳು ದಾರ ಖಾಲಿ ಆಯಿತು, ಬೇಗ ಬಾಂದಿದ್ದಕ್ಕೆ ಹೋದೆ. ಯಾಕಂದರೆ ಅದು ಕೂಡ ಕಂಪ್ಲೀಟ್ ಆಗಬೇಕು ಇವತ್ತು. ಹಾಗಾಗಿ ಬೇಗ ಹೋಗಿ ದಾರ ಎಲ್ಲ ಸುತ್ತಬಿಟ್ಟು ಹಾಕ್ಬಿಟ್ಟು ಬಂದಿದ್ದೀನಿ. ಈಗ ಒಂದು ಸೀರೆ ಜಿಗ್ಜಾಗ್ ಮಾಡಬೇಕು. ಹಾಗೆ ಒಂದು ಬ್ಲೌಸ್ ಹೊಲಿಬೇಕು ನೋಡಿ. ಈ ಬ್ಲೌಸ್ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಈಗ ಸದ್ಯಕ್ಕೆ 1-2 ಸೀರೆ ಜಿಗ್ಜಾಗ್ ಮಾಡೋದಿದೆ, ಮಾಡಿಬಿಡ್ತೀನಿ. ಹಾಗೆ ನಾಳೆನೇ ಮದುವೆ, ಅದಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ಬೇಕು. ಇವತ್ತು ಒಂದು 5-6 ಬ್ಲೌಸ್ ಇದೆ, ಸಂಜೆ ಅಷ್ಟರಲ್ಲಿ ರೆಡಿ ಮಾಡಿ ಕೊಟ್ಬಿಡಬೇಕು. ಇವತ್ತು ಒಂದು ಬ್ಲೌಸ್ ಆಗೋಲ್ಲ, ಯಾಕಂದರೆ ಅದು ಬೀಡ್ಸ್ ಎಲ್ಲ ಹಾಕಬೇಕು. ಅದು ಬೀಡ್ಸ್ ಹಾಕೋದಕ್ಕೆ ಅಂತ ಕೊಟ್ಟಿದ್ದೀನಿ. ಅವರು ನಾಳೆ ಕೊಡ್ತಾರೆ. ಇವತ್ತೇ ಕೊಟ್ಟಿದ್ದು ನಾನು. ಇವತ್ತೇ ಕೊಟ್ಟರೆ ಇವತ್ತೇ ಕೊಡೋದಕ್ಕಾಗಲ್ವಲ್ಲ. ಎಲ್ಲ ಹಾಕಿ ಅವರು ಕೂಡ ಟೈಮ್ ಹಿಡಿಯುತ್ತೆ ಅದಕ್ಕೂ. ಬೀಡ್ಸ್ ಹಾಕಬೇಕು ಅಂದರೆ ಸಣ್ಣ ಮಣಿ ಬರುತ್ತಲ್ವ, ಆ ಮಣಿ ಎಲ್ಲ ಹಾಕಿ ಚಿಕ್ಕದೊಂದು ಬೀಡ್ಸ್ ಹಾಕಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅವರು ನಾಳೆ ಕೊಡೋಕ್ಕೆ ಹೇಳಿದ್ದೀನಿ. ನಾಳೆ ಒಂದು ಮಧ್ಯಾಹ್ನ ಕೊಟ್ಟರೆ ಅವ್ರಿಗೆ 1-2 ಗಂಟೆ ಹಂಗೆ ಕೊಡ್ಬೋದು ಅಂತ. ಓಕೆ ಫ್ರೆಂಡ್ಸ್, ಬನ್ನಿ. ಈಗ ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ. ನಾನೀಗ ಸದ್ಯಕ್ಕೆ ಇದನ್ನು ಜಿಗ್ಜಾಗ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಅಂಗಡಿ ಅಂತೂ ತುಂಬ ಗಲೀಜಾಗಿಬಿಟ್ಟಿದೆ. ಎಲ್ಲಿಂದ ಅಲ್ಲೇ ಇದೆ. ನಡುವೆ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಕ್ಕಲಿಲ್ಲ. ಹಾಗಾಗಿ ನೋಡಿ, ತುಂಬ ಇದೆಲ್ಲ ಕೊಡೋದೇನೆ. ಎಲ್ಲ ಐರನ್ ಮಾಡಿ ನೀಟಾಗಿ ಎತ್ತಿಡಬೇಕು. ಅದು ಬಂದು ಒಂದು 25th ಹಂಗೆ ಕೊಡಬೇಕು. ಅದಕ್ಕೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಇನ್ನು ಎಷ್ಟೊಂದು ಬ್ಲೌಸ್ ಹೊಲ್ದಿದ್ದೀನಿ, ಒಂದಷ್ಟು ಜನ ತಗೊಂಡೇ ಹೋಗಿಲ್ಲ. ಇದೊಂದು ಸೀರೆ ಫಸ್ಟು ಅರ್ಜೆಂಟ್ ಇದೆ, ಇದನ್ನು ಮುಗಿಸ್ಬಿಟ್ಟೆ. ಇನ್ನು ಇದಕ್ಕೆ ಫಾಲ್ಸ್ ಒಂದು ಹಾಕ್ಬಿಟ್ಟು ಅದನ್ನು ಹೆವಿ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಇವತ್ತು ಒಂದು 3 ಸ್ಯಾರಿ ಇದೆ. ಇದ್ರದ್ದು ಕುಚ್ಚು ತೋರಿಸ್ತೀನಿ ನನಗೆ. ಹಾಗೆ ಸ್ಯಾರಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್, ಈಗ ಒಂದು 3 ಸೀರೆ ಇದೆ ನೋಡಿ. ಇದು ಕುಚ್ಚಾಕಿರೋ ಡಿಸೈನ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ. ಈ ಥರ ಬರುತ್ತೆ ಸ್ಯಾರಿ. ಬಂದು ರೆಡ್ ಕಲರ್ ಮತ್ತು ಕಾಫಿ ಬ್ರೌನ್. ಇದು ಒಂಥರ ಕಾಫಿ ಬ್ರೌನ್ ಬರುತ್ತೆ. ಸ್ಯಾರಿ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇದು ಸ್ಯಾರಿ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್. ಇದ್ರದ್ದು ಬ್ಲೌಸ್ ಇಲ್ಲ, ನೋಡ್ತೀನಿ. ಆದರೆ ಅದೇ ಬೀಡ್ಸ್ ಹಾಕೋದು ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇನೇ. ಇನ್ನು ಸಂಜೆ ಅಥವಾ ನಾಳೆ ಯಾವಾಗಾದರೂ ಇಲ್ಲ ಶಾರ್ಟ್ಸಲ್ಲಿ ಹಾಕ್ಬಿಡ್ತೀನಿ. ಅಕಸ್ಮಾತಾಗಿ ವೀಡಿಯೋ ಮಾಡಿಲ್ಲ ಅಂದರೆ ಶಾರ್ಟ್ಸಲ್ಲಾದರೂ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈಗ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ಚೆನ್ನಾಗಿದೆ. ಕುಚ್ಚು ನೋಡಿ, ಈ ಥರ ಬರುತ್ತೆ ಸ್ಯಾರಿ ಕುಚ್ಚು ಫ್ರೆಂಡ್ಸ್. ಹಾಗೆ ನಂದು ಮುಖ ಎಲ್ಲ ಆಯಿಲ್ ಥರ ಇದೆಯಲ್ವ. ನಾನು ಕ್ರೀಮ್ ಪೌಡ್ರ್ ಏನೂ ಹಾಕಿಲ್ಲ, ಕ್ಯಾರೆಟ್ ಆಯಿಲ್ ಹಾಕ್ಕೊಂಡಿದ್ದೆ.
ಕ್ರೀಮ್ ಪೌಡ್ರ್ ಏನು ಹಾಕಿಲ್ಲ. ಕ್ಯಾರೆಟ್ ಆಯಿಲು ಮತ್ತು ಬೀಟ್ರೋಟ್ ಪೌಡ್ರ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಅದಕ್ಕೆ ನಾನು ಕ್ರೀಮ್ ಪೌಡ್ರ್ ಏನೂ ಹಾಕಿಲ್ಲ. ಆಯಿಲ್ ಆಯಿಲ್ ಥರ ಕಾಣಿಸ್ತಾ ಇದೆ ನೋಡಿ. ಸ್ಯಾರಿ ಕುಚ್ಚು ಬಂದು ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ, ಸಿಂಪಲ್ ಡಿಸೈನು. ಹಾಗೆ ಸ್ಯಾರಿ ಬಂದು ಈ ಥರ ಬರುತ್ತೆ ನೋಡಿ. ಸ್ಯಾರಿ ಬಂದು ಈ ಥರ ಬರುತ್ತೆ. ಇದೆಲ್ಲ ಸಿಲ್ಕ್ ಸ್ಯಾರಿ, ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಈ ಸ್ಯಾರಿದು ಇನ್ನೂ ಬ್ಲೌಸ್ಗೆ ಹೊರಕೆ ಮಾಡಿಲ್ಲ. ಇದು ಕೂಡ ನಾಳೆ ಕೊಡಬೇಕಾಗಿತ್ತು, ಆದರೆ ಪರವಾಗಿಲ್ಲ, ಇದು ಏನು ಅಡ್ಜಸ್ಟ್ ಮಾಡ್ಕೊತಾರೆ. ಹಾಗಾಗಿ ನನಗೆ ಟೈಮೇ ಸಾಕಾಗಿಲ್ಲ. ವರ್ಕ್ ಮಾಡಿ ಕೊಟ್ಬಿಡೋಣ, ಸ್ಟಿಚ್ ಮಾಡಿ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಸದ್ಯಕ್ಕೆ ಈಗ ಇದು ಬೇರೆಯವ್ರದ್ದೇನಿಲ್ಲ, ನಮ್ಮ ಫ್ರೆಂಡ್ಸ್ದೇನೆ. ಫ್ರೆಂಡ್ಸ್ ಸುಮಾರು ಜನ ಸ್ಯಾರಿ ಕಲೆಕ್ಷನ್ದು ಆಗಾಗ ತೋರಿಸಿ ಅಂತ ಹೇಳಿದ್ರು. ನಿಮ್ಮ ಹತ್ರ ತುಂಬ ಸ್ಯಾರೀಸ್ ಬರ್ತಾ ಇರ್ತದೆ, ಒಂದಷ್ಟು ಜನಕ್ಕೆ ಐಡಿಯಾ ಬರುತ್ತೆ ಯಾವ ಥರ ಸ್ಯಾರೀಸ್ ತೊಗೊಳ್ಬೇಕು ಅಂತ ಹೇಳಿದ್ರು. ಆದರೆ ನನಗೆ ಟೈಮೇ ಸಿಗಲ್ಲ, ಮರ್ತೋಗ್ಬಿಡ್ತೀನಿ. ಹಾಗಾಗಿ ನಾನು ವಿಡಿಯೋ ಮಾಡೋದೇ ಮರ್ತೋಗ್ತೀನಿ. ಹಾಗೆ ಇನ್ನೂ ಒಂದು ಇದು ಬಂದು ಸ್ಯಾರಿ ಬಂದು ನೆವಿ ಬ್ಲೂ ಇದೆ, ಅದ್ರದ್ದೇ ಬ್ಲೌಸ್ ಈಗ ಸ್ಟಿಚ್ ಮಾಡ್ತಾ ಇರೋದು. ಈ ಸ್ಯಾರಿದೇನೆ ನೋಡಿ, ಕುಚ್ಚು ಬಂದು ಈ ಥರ ಬರುತ್ತೆ, ಸ್ಕ್ವಯರ್ ರಿಂಗ್ ಹಾಕಿರೋದು ನೋಡಿ, ಈ ಥರ ಬರುತ್ತೆ ನೋಡಿ. ಸ್ಯಾರಿ ಬಂದು ಈ ಥರ ಬರುತ್ತೆ, ನೆವಿ ಬ್ಲೂ, ರಾಮೋ ಗ್ರೀನ್ ಬಾರ್ಡ್ರ್ ಬಂದಿದೆ. ಈಗ ಈ ಸ್ಯಾರಿದೇನೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು. ಇದು ಕೂಡ ಸಂಜೆ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು ಬ್ಲೌಸು. ಇನ್ನು ಅದೊಂದು ಲೇಟಾಗಿ ಕೊಡ್ತೀನಿ ಅಂತ ಕೊಟ್ಟರು ನಡೆಯುತ್ತೆ. ನೋಡಿ ನಮ್ಮ ಫ್ರೆಂಡ್ ಫುಲ್ ರೆಡಿ ಆಗವ್ರೆ. ನನ್ನನ್ನು ಬಿಟ್ಬಿಟ್ಟು ಎಲ್ಲ ಹೋಗಿ ಬಂದಾರೆ ಇವತ್ತು. ಅಲ್ಲ, ನನ್ನನ್ನು ಬಿಟ್ಬಿಟ್ಟು ಹೋಗೋದಕ್ಕೆ ನಿನ್ಗೆ ಎಷ್ಟಾದ್ರು, ನಿನ್ಗೆ ಹೆಂಗ್ ಮನ್ಸು ಬಂತು ಹೇಳು. ఏ చూడు వస్తాను రండి పార్టీకి అయితే ఎంతసేపు రెడీ నెక్లెస్ బాగుంది చూడు. ఇక ఇది మ్యాచ్ అవుతుందా కదా రూపా, దాన్నే తీసుకొని పోతుంది పంగ్లే దొరికే బాగుంది ఇదే. ಫ್ರೆಂಡ್ಸ್ ನೋಡಿ, ಇದು ಬ್ಯಾಕ್ ಡಿಸೈನ್ ಈ ಥರ ಬಂತಲ್ವಾ. ಈಗ ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ. 2 ಪಕ್ಷಿಗಳಿದೆ ಇದರಲ್ಲಿ ನೋಡಿ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ಫ್ರಂಟ್ ತೋರಿಸ್ತೀನಿ ಬನ್ನಿ. ಫ್ರಂಟ್ ಬಂದು ಈ ಥರ ಬರುತ್ತೆ. ನೋಡಿ, ಫುಲ್ ಬ್ಲೌಸ್ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದಿದೆ, ಇದನ್ನು ಸ್ಟಾರ್ಟ್ ಮಾಡ್ತೀನಿ ಈಗ. ನೋಡಿ, ಇನ್ನೂ 2 ಬ್ಲೌಸ್ ಇದೆ, ಇದನ್ನು ಸ್ಟಾರ್ಟ್ ಮಾಡಬೇಕೀಗ. ಫ್ರೆಂಡ್ಸ್, ಇವತ್ತು ಆಗಲೇ ನಮ್ಮ ಫ್ರೆಂಡ್ಸ್ದು ವಿಡಿಯೋ ಮಾಡ್ತಾ ಇದ್ನಲ್ವಾ, ಇವತ್ತು ನಮ್ಮೂರಲ್ಲಿ ಮದುವೆ ಅಂತ ಹೇಳಿದ್ನಲ್ಲ, ನಾಳೆ ಮದುವೆ ಇದೆ. ಅವ್ರು ಇವತ್ತು ಅರಿಶಿನ ಶಾಸ್ತ್ರ ಇತ್ತು, ಅದಕ್ಕೆ ಅಲ್ಲಿ ಹೋಗಿದ್ರು. ನಾನು ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ಸ್ಟಿಚಿಂಗ್ ಮಾಡೋದು ಜಾಸ್ತಿ ಇತ್ತಲ್ವ, ನಾಳೆ ಮದುವೆಗೆ ಹೋಗೋರು ಕೊಡೋದು, ಅದಕ್ಕೋಸ್ಕರ ಹೋಗಿಲ್ಲ. ಅವ್ರು ಮಾತ್ರ ಹೋಗಿದ್ದರು. ಆಗ ವಿಡಿಯೋ ಮಾಡಬೇಕಾದ್ರೆ ನನ್ನದು ಸ್ಟೋರೇಜ್ ಫುಲ್ ಆಯಿತು, ಹಾಗಾಗಿ ಮಾಡೋದಕ್ಕಾಗಿಲ್ಲ. ಅದಕ್ಕೆ ಹೀಗೆ ಮಾಡ್ತಾಯಿದ್ದೀನಿ.